ನೋಡಿ, ಇದು ಕಪ್ಪು ತೊಗರಿ ಕಾಳು ನೋಡಿ. ಇದು ಬೆಳಗಿನ ತಿಂಡಿಗೆ ಸಾರಿಲ್ಲ. ಇದು ಸಾಮಾನ್ಯವಾಗಿ ಇಲ್ಲಿ ಸಿಗೋದಿಲ್ಲ. ಇದು ಇಲ್ಲಿ ಸಿಗೋದಂದರೆ ಮಂಗಳೂರು ಸ್ಟೋರ್ಸ್ ಮಾತ್ರ. ಇದು ಊರಲ್ಲಿ ಎಲ್ಲ ಸಿಗುತ್ತೆ. ಮತ್ತು ತೊಗರಿ ಬೇಳೆ ಅಲ್ವಾ, ಇದೆ ಅಲ್ವಾ, ಅದರಲ್ಲಿ ಇಡೀ ತೊಗರಿ ಇದು ನೋಡಿ, ಕಪ್ಪು ತೊಗರಿ. ಇದು ಬಿಳಿ ತೊಗರಿ, ಕಪ್ಪು ತೊಗರಿ ಎರಡೂ ಬರುತ್ತೆ. ಇದು ಆಲೂಗಡ್ಡೆ ಅಥವಾ ತೊಂಡೆಕಾಯಿ ಇದೆಲ್ಲ ಹಾಕಿ ಸಾರು ಮಾಡ್ಬೋದು. ಇವತ್ತು ನಾನು ಇದನ್ನು ಹೇಗೆ ಸಾರು ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಇದನ್ನು ಕೆಲವರು ನೀರಲ್ಲಿ ಹಾಕಿ, ಕಡಲೆಕಾಳು ಹಾಕ್ತೀವಲ್ಲ ಹಾಕ್ತಾರೆ. ಆದರೆ ಅದಲ್ಲ, ಇದರ ಸರಿಯಾದ ಮೆಥಡ್ ಅಂದರೆ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿದು ಸೀದು ಹೋಗೋದಾಗೆ ಹುರ್ಕೊಳ್ಬೇಕು. ಸೀದು ಹೋದರೆ ಕಹಿ ಬರುತ್ತೆ. ಅದೆಲ್ಲನೂ ಹಾಗೆ ಇವತ್ತು ನಾನು ತೊಗರಿಕಾಳು ಸಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನು ಇಲ್ಲಿ 1 ಕಪ್ ತೊಗರಿಕಾಳು ತಗೊಳ್ತಾ ಇದ್ದೀನಿ. ಇದನ್ನು ಇವಾಗ ಬಾಣಲೆಯಲ್ಲಿ ಹುರಿಬೇಕು, ನಂತರದಲ್ಲಿ ತೊಳಿಬೇಕು. ಈಗ ಬಾಣಲೆ ಬಿಸಿಯಾಗಿದೆ, ಇದನ್ನು ಹುರಿಯೋಣ ಅಲ್ವಾ. ಹತ್ರನೇ ನಿಂತ್ಕೊಳ್ಳುವಾಗಿದ್ದರೆ ಫುಲ್ಲಲ್ಲಿ ಇಡ್ಬೋದು. ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ಬೋದು. ಇದು ಹುರಿಲಿಕ್ಕೆ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬೇಕಾಗುತ್ತೆ. ಇದೇ ನೋಡಿ ಕಪ್ಪು ತೊಗರಿ. ಇದು ಚೆನ್ನಾಗಿ ಹುರಿದಾಗ ಓಪನ್ ಆಗುತ್ತೆ. ಇದು ಒಂದು ಸ್ವಲ್ಪ ಓಪನ್ ಆಗುತ್ತೆ. ಆಮೇಲೆ ಸಾಸಿವೆ ಸಿಡಿದ ಒಂದು ಶಬ್ದ ಬರುತ್ತೆ. ಆವಾಗ ಇದು ಹುರಿದಿದೆ ಅಂತ ಲೆಕ್ಕ. ಆಮೇಲೆ ಘಮ ಘಮ ಅಂತ ಒಂದು ಪರಿಮಳ ಬರುತ್ತೆ. ತೊಗರಿ ಕಾಳು ಹುರಿದಿದ್ದಾಯಿತು. ಇದನ್ನು ಚೆನ್ನಾಗಿ 3-4 ಬಾರಿ ತೊಳಿಬೇಕು. ಸ್ವಲ್ಪ ಬಿಸಿ ಆರಿದ ನಂತರ ತೊಳೆದರೆ ಸಾಕಾಗುತ್ತೆ. ಈಗ ತೊಳೆದಿದ್ದಾಯಿತು. ಇನ್ನು ಕಡಲೆಕಾಳೆಲ್ಲ ಕುಕ್ಕರಲ್ಲಿ ಬೇಯಿಸ್ತೀವಲ್ವ, ಹಾಗೆ ಕುಕ್ಕರಲ್ಲಿ ಬೇಯಿಸಬೇಕು. ಮತ್ತು ತರಕಾರಿ ಏನಾದರೂ ಹಾಕಬೇಕಂದ್ರೆ ಕೊನೆಯಲ್ಲಿ ತರಕಾರಿ ಹಾಕಿ ಒಂದು ಬಿಸಿಲು ತೆಗೆದ್ರೆ ಸಾಕಾಗುತ್ತೆ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಬರ್ತೀನಿ. ಈಗ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗ ತಗೊಂಡಿದ್ದೇನೆ. ಹಾಗೆ ಖಾರ ಕಮ್ಮಿ ಇರುವ ಒಂದು 7-8 ಗುಂಟೂರು ಮೆಣಸಿನಕಾಯಿ, ಯಾಕೆಂದರೆ ಇಲ್ಲಿ ಬೇಡಗೆ ಹಾಕಬಾರ್ದು. ಆಮೇಲೆ 1 ಸ್ಪೂನಷ್ಟು ಧನಿಯಾ ಬೀಜ. ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಬಂದಿದ್ದೇನೆ. ಗೊತ್ತಲ್ವಾ, 1 ಕಪ್ ತೆಂಗಿನ ತುರಿ. ಆಮೇಲೆ ಇದು ಖಾರನೇ ಇಲ್ಲ, ಒಂದು 8-9 ಗುಂಟೂರು ಮೆಣಸಿನಕಾಯಿ, ಒಂದು 3/4 ಸ್ಪೂನಷ್ಟು ಧನಿಯಾ ಬೀಜ. ಈಗ ಇಲ್ಲಿ 1 ಕಪ್ ತೆಂಗಿನ ತುರಿ, ಒಂದು ತೆಂಗಿನಕಾಯಿ ಅರ್ಧ ಭಾಗ, ಒಂದು 8-9 ಗುಂಟೂರು ಮೆಣಸಿನಕಾಯಿ. ಖಾರನೇ ಇಲ್ಲ, ಅದು ಕಮ್ಮಿ. ನಾವು ಧಾನ್ಯ ಮತ್ತು ಯಾವುದು ತರಕಾರಿಗೆಲ್ಲ ಖಾರ ಕಮ್ಮಿ ಹಾಕೋದು. ಒಂದು 3/4 ಸ್ಪೂನಷ್ಟು ಧನಿಯಾ ಬೀಜ ಇದೆ. ತೊಗರಿಕಾಳು ಕುಕ್ಕರಲ್ಲಿ ಬೇಯ್ತಾ ಇದೆ. ಚೂರು ಇಷ್ಟು ಹುಣಸೆಹಣ್ಣು. ಕಾಳುಗಳಿಗೆ ಹುಣಸೆಹಣ್ಣು ಕಮ್ಮಿ ಅಲ್ವಾ. ಒಂದು 2 ಪಿಂಚಷ್ಟು ಅರಿಶಿನ ಪುಡಿ, ಚಿಟಿಕೆ ಜೀರಿಗೆ, ಒಂದೇ ಒಂದು ಬೆಳ್ಳುಳ್ಳಿ ಹೆಸಳು ನೋಡಿ. ಇವಾಗ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಸಣ್ಣ ತರಿ ಇದ್ದರೆ ಪರವಾಗಿಲ್ಲ, ಸಣ್ಣ ಚಿರೋಟಿ ರವೆ ತರಿ ಇದ್ರೂ ಪರವಾಗಿಲ್ಲ. ಕಾಳು ಸಾರಲ್ವಾ. ಈಗ ಮಸಾಲೆ ರುಬ್ಬಿದ್ದಾಯಿತು ನೋಡಿ. ಸೂಪರಾಗಿ ಮಸಾಲೆ ರುಬ್ಕೊಂಡು ಬಂದಿದ್ದೇನೆ. ಇನ್ನು ಕುಕ್ಕರ್ ಬಿಸಿಲು ಇನ್ನೂ ಆಗಬೇಕು ಸ್ವಲ್ಪ.
ಇನ್ನೊಂದು 5-6 ವಿಷಲ್ ಆಗಬೇಕು. ಈಗ ನಮ್ಮ ತೊಗರಿ ಕಾಳು ಬೆಂದಿದೆ. ಇನ್ನೂ ಒಂದು 3 ವಿಷಲ್ ಬರಬೇಕು, ಯಾಕಂದರೆ ನಾವು ಆಲೂಗಡ್ಡೆ ಹಾಕೋಣ ಇದಕ್ಕೆ. ಏನಾದರೂ ಹಾಕಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ. ಈಗ ವಿಷಲ್ ತೆಗಿಬೇಕು. ಮತ್ತು ಈಗ ಆಲೂಗಡ್ಡೆ ಮತ್ತು ತೊಗರಿ ಕಾಳು ಚೆನ್ನಾಗಿ ಬೆಂದಿದೆ. ಕಾಳುಗಳಾಗಿರೋದ್ರಿಂದ ನಾನು ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ 2 ನಿಮಿಷ ಬೇಯಿಸಬೇಕು, ನಂತರ ಮಸಾಲೆ ಹಾಕೋಣ. ಈಗ ನಮ್ಮ ಕಾಳುಗಳು ಚೆನ್ನಾಗಿ ಉಪ್ಪನ್ನು ಕೂಡ ಹೀರ್ಕೊಂಡಿದೆ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕುವಾಗಿಲ್ಲ, ಸ್ವಲ್ಪ ಗಟ್ಟಿ ಸಾರು ಇದು. ಈಗ ನಮ್ಮ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಬೇಕಂದರೆ ಒಂದು ತುಂಡು ಈರುಳ್ಳಿ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಎಷ್ಟು ಗಟ್ಟಿ ಬೇಕಿಲ್ಲ, ಇನ್ನೊಂದು ಚೂರು ನೀರು ಹಾಕೋಣ. ಇದು ತುಂಬ ಗಟ್ಟಿ ಆಯಿತು. ಈಗ ರುಬ್ಬಿದ ಮಿಕ್ಸಿ ಜಾರ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಹಾಕಿದರೆ ಸಾಕು. ಮತ್ತು ನೋಡಿ ಚೆನ್ನಾಗಿ ಕುದಿಸಬೇಕು. ಮತ್ತು ನೋಡಿ ಉಪ್ಪು ಹಾಕಬೇಕು. ಚೆನ್ನಾಗಿ ಕುದಿಸಬೇಕು. ನಂತರ ಉಪ್ಪಿದೆಯಾ ಅಂತ ನೋಡಿ, ಬೇಕಂದರೆ ಸ್ವಲ್ಪ ಉಪ್ಪು ಹಾಕಿ. ನಮ್ಮ ತೊಗರಿಕಾಳು ಮತ್ತು ಆಲೂಗಡ್ಡೆ ಸಾರು ಕುದೀತಾ ಇದೆ. ಉಪ್ಪೆಲ್ಲ ಕರೆಕ್ಟ್ ಇದೆ ನೋಡಿ. ಇನ್ನೊಂದು 2 ನಿಮಿಷ ಕುದೀಲಿ. ಚೆನ್ನಾಗಿ ಕುದಿಬೇಕು, ಇಲ್ಲಾಂದರೆ ಕೆಟ್ಟು ಹೋಗುತ್ತೆ ಕಾಳು ಸಾರು. ನಮ್ಮ ಸಾರು ರೆಡಿ ಆಯಿತು. ತೊಗರಿ ಕಾಳು ಸಾರು ರೆಡಿ ಆಯಿತು ನೋಡಿ. ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡಿದ್ದೆ, ಹಾಗಾಗಿ ಸಾರು ಇರಲಿಲ್ಲ. ಪಟ ಅಂತ ಬೇಗನೆ ಕಣ್ಣಿಗೆ ಕಂಡಿದ್ದೆ ತೊಗರಿಕಾಳು. ಹಾಗೆ ತೊಗರಿಕಾಳು ಸಾರು ಮಾಡಿದೆ. ತುಂಬ ಒಳ್ಳೆ ಕಾಂಬಿನೇಷನ್, ನೀರು ದೋಸೆ ಮತ್ತು ತೊಗರಿಕಾಳು ಸಾರು. ಎಲ್ಲರೂ ಹೀಗೆ ಮನೆಯಲ್ಲಿ ಮಾಡಿ, ಇದು ಹುರುಳಿಕಾಳು ಎಲ್ಲವನ್ನು ಹೀಗೆ ಮಾಡ್ಬೋದು. ಹಾಗೆ ನನ್ನ ಒಂದು ಈ ಬಡ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ, ಆಮೇಲೆ ವ್ಯೂಸ್ ಕೊಡಿ ಪ್ಲೀಸ್. ತುಂಬ ಕಷ್ಟಪಟ್ಟು ಈ ಬೆಳಿಗ್ಗೆ ಢೂಮ್ ಅಂತ ಅಡುಗೆ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಲ್ವ. ಅಟ್ಲೀಸ್ಟ್ ಒಂದು 500 ಜನ ಆದರೂ ನೋಡಿದರೆ ನಂಗೆ ಖುಷಿ ಆಗ್ತಾಯಿತ್ತು. ಎಷ್ಟೋ ಹೇಳೋದು ನೋಡಿ ಅಂತ. ಹಾಗೆ ಎಲ್ಲರಿಗೂ ಟಾಟಾ ಬಾಬಾ. ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ.